ಬೆಳೆಯನ್ನು ಬೆಳೆದು ಬಿಡ್ತೀವಿ, ಕಳೆ ತಾನೇ ಹುಟ್ಟುತ್ತೆ. ಕಳೆನ ಯಾರಾದ್ರೂ ಬಿತ್ತಾರ? ಯುಗಕ್ಕೊಂದು ಯುಗ ಧರ್ಮ ಅಂತ ಇರ್ತದೆ. ಇವಾಗಿನ ಯುಗ ಧರ್ಮ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದೇನೂ ಇಲ್ಲ. ಒಳ್ಳೆ ಪುಸ್ತಕ, ಒಳ್ಳೆ ಮಾತು ಮನೆಗಳಲ್ಲಿ ಕೇಳ್ತಾ ಇರ್ಬೇಕು. ನನ್ನ ಜೊತೆಗೆ ಓದಿದ ಬಹಳಷ್ಟು ಜನ, ನನ್ನಷ್ಟೇ ಅಂಕ ಪಡೆದವರು, ನಮ್ಮೂರವರು, ನನ್ನ ಶಾಲೆಯವರಿಗೂ ನನಗೂ ಅವ್ರಿಗಿದ್ದ ವ್ಯತ್ಯಾಸ ಇಷ್ಟೇ. ದ ಅಪ್ರೋಚ್, ದ ವೇ ಐ ಥಿಂಕ್, ನನ್ನ ಆಲೋಚನಾ ಲಹರಿ. ಮಕ್ಕಳು ಯಾವತ್ತಾದ್ರೂ ಔಷಧಿಗೆ ಅಪ್ಪ ಹಾಕು ಅಂತ ಬಾಯಿ ಓಪನ್ ಮಾಡ್ತಾವ? ಇಂಜೆಕ್ಷನ್ ಮಾಡು ಪಪ್ಪ ಅಂತ ದವಾಖಾನಿಗೆ ಬರ್ತಾವ? ಕೈಕಾಲು ಗಟ್ಟಿ ಹಿಡಿದೆ ತಾನೇ ಇಂಜೆಕ್ಷನ್ ಮಾಡಿಸೋದು, ಮೂಗ್ ಗಟ್ಟಿ ಹಿಡಿದೆ ತಾನೇ ಔಷಧಿ ಹಾಕೋದು. ಅವರ ಒಳ್ಳೆಯದಕ್ಕದು. ಬೆಳೆಯನ್ನು ಬೆಳೆದು ಬಿಡ್ತೀವಿ, ಕಳೆ ತಾನೇ ಹುಟ್ಟುತ್ತೆ. ಕಳೆನ ಯಾರಾದ್ರೂ ಬಿತ್ತಾರ? ಯಾರಾದ್ರೂ ಕಳೆ ಬಿತ್ತೋದು ನೋಡಿದೀರಾ? ಆದ್ರೂ ಹುಟ್ಟುತ್ತಲ್ಲದು. ಬೆಳೆನೇ ಪ್ರಯತ್ನ ಪೂರ್ವಕವಾಗಿ ಬಿತ್ತಬೇಕು, ಕಳೆನ ಪ್ರಯತ್ನ ಪೂರ್ವಕವಾಗಿ ತೆಗಿಬೇಕು. ಹಂಗೆ ಮೊದಲು 25 ವರ್ಷ 21 ವರ್ಷ ರೀ, ಮಕ್ಕಳಿಗೆ ತಂದೆ ತಾಯಿಗಳಂದ್ರೆ ಗೌರವನೂ ಇರಬೇಕು, ಭಯನೂ ಇರಬೇಕು. ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟೆಡ್ ಟು ಡೂ. 5ವರೆಗೆ ಹೇಳ್ಬೇಕು. ಕೇಳಲೆ ಅವನು ಒಳ್ಳೇದು, ನೋಡ್ಲಿ ಅವನು ಒಳ್ಳೇದು. ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಬರೀ ಪ್ರಸಾದ ಕೊಟ್ಟು ವಾಪಸ್ ಕರ್ಕೊಂಡ್ ಬರಬೇಡಿ. 1300 ವರ್ಷದ ಹಿಂದೆ ಕಣಯ್ಯ ಈ ದೇವಸ್ಥಾನ ಕಟ್ಟಿದ್ದು, ವಿಜಯನಗರ ಸಾಮ್ರಾಜ್ಯ ಹಕ್ಕ ಬುಕ್ರು ಅವ್ರು ಕಟ್ಟಿದ್ದು ಅಂತ ಹೇಳ್ಬೇಕು. ಶ್ರೀಕೃಷ್ಣ ದೇವರಾಯ ಕಟ್ಟಿದ್ದು. ಶ್ರೀಕೃಷ್ಣ ದೇವರಾಯ ಹಿಂಗಿದ್ದ. ಅದ್ಯಾವುದು ನಮ್ಮ ಶಾಂತಲಾ ಡ್ರಾಪ್ ಅಂತಿದೆಯಲ್ಲ, ದಾಬಸ್ಪೇಟೆ, ನೀವು ಹೋಗಿದ್ರೆ, ನಾನು ರೂರಲ್ SP ಇದ್ದಾಗ. ಶಿವಗಂಗೆ ಬೆಟ್ಟ ನೋಡಿ ವಾಪಸ್ ಬರಬಾರ್ದು. ಶಾಂತಲೆ ಕತೆ ಹೇಳ್ಬೇಕು. ಶಾಂತಲೆ ಅಂತ ಒಬ್ರು ಹೀಗಿದ್ರು, ವಿಷ್ಣುವರ್ಧನ ಮಡದೆಯಾಗಿದ್ಲು, ಅವಳು ನಾಟ್ಯ ರಾಣಿ ಆಗಿದ್ಲು. ಆಡಳಿತದಲ್ಲಿ ವಿಷ್ಣುವರ್ಧನ ಸರಿಯಾಗಿ ತಲೆ ಹಾಕ್ತಿಲ್ಲ, ನನಗೆ ಮೋಹ ಪರವಶನಾಗಿದ್ದಾನೆ ಅಂತ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಲು. ಆವಾಗಾದ್ರೂ ಅಡ್ಮಿನಿಸ್ಟ್ರೇಷನ್ ಮಾಡಲಿ ಅಂತ ಕೆರೆ ಕಟ್ಟೆಗಳನ್ನ ಕಟ್ಟಿಸಿದ್ರು. ಹಳಬೀಡಲ್ಲಿರುವ ಆ ಕೆರೆ ದ್ವಾರ ಸಮುದ್ರ ಅಂತ ಕರೆಯಲ್ಪಡ್ತಿತ್ತು. ಆವಾಗಿನ ಇರಿಗೇಷನ್ ಇಂಜಿನಿಯರ್ ಈ ಕಥೆಗಳನ್ನು ಹೇಳಬೇಕು. ಚರಿತ್ರೆ ಅರಿಯದವನು ಚರಿತ್ರೆ ಸೃಷ್ಟಿಸಲಾರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು. ಇದು ಈ ಚರಿತ್ರೆ ನಮಗೆ ತಿಳಿಯಬೇಕಾಗಿರುವುದು. ನಾಡನ್ನ ಕಟ್ಟಿದವರ ಚರಿತ್ರೆ, ಸ್ವಾಭಿಮಾನಿಗಳಾಗಿದ್ದ ವ್ಯಕ್ತಿಗಳ ಚರಿತ್ರೆ, ಓದುವ ಚರಿತ್ರೆ. ಓದಬೇಕು, 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 ಓದಬೇಕು. ಐ ಆಮ್ ಟೆಲಿಂಗ್ ಯು, ಮೇ ಬಿ ನೆಕ್ಸ್ಟ್ 100 years ಯುಗಕ್ಕೊಂದು ಯುಗ ಧರ್ಮ ಅಂತ ಇರ್ತದೆ. ದ್ವಾಪರ ಯುಗ, ಕಲಿಯುಗ, ತ್ರೇತಾಯುಗ, ಕಲ್ಪಯುಗ ಅಂತಿತ್ತಲ್ಲ, ಒಂದು ಯುಗಕ್ಕೊಂದು ಯುಗ ಧರ್ಮ ಇರ್ತದೆ. ಇವಾಗಿನ ಯುಗ ಧರ್ಮ ನಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕಿಂತ ಮಿಗಿಲಾದದ್ದೇನೂ ಇಲ್ಲ. ಬಿಸ್ನೆಸ್ ಮನ್ 5 ಅಡಿ ಎತ್ತರ ಇರ್ತಾನ. ಬೌನ್ಸರ್ಗಳು ಹಿಂಗಿರ್ತಾರ, ಆ ಕಡೆ 4 ಜನ, ಈ ಕಡೆ 4 ಜನ, ಅವನ್ ಮಧ್ಯೆ ಹಿಂಗ್ ವಾಕ್ ಮಾಡ್ತಾ ಇರ್ತಾನೆ. ಇದು ಯುಗ ಧರ್ಮ. ಅವನ 5 ಅಡಿ, ಸಣ್ಣದೇ ಸೂಟು, ಅವನು ತಿನ್ನೋದು ಬರೀ 2 ವೆಜಿಟೇಬಲ್, ಏನು ಊಟ ಮಾಡಕ್ಕಿಲ್ಲ ಅವನು. ಇವರೆಲ್ಲ 2 kg ಕೋಳಿ, ಕುರಿ, ಫ್ರೈ, ತಂದೂರಿ ಎಲ್ಲ ತಿಂತವ್ರೆ. ನಾನು ತಿಂತೀವ್ನಿ. ಕೋಳಿ ಅಂದ್ರೆ ತುಂಬಾ ಇಷ್ಟ ನನಗೂ. ಚಿಕನ್, ಮಟನ್ ಎಲ್ಲ ತಿಂತೀನಿ. ಹಾಗಿದ್ರೆ ಆ ಯುಗ ಧರ್ಮ ಏನು? ಬುದ್ಧಿವಂತಿಕೆ. ದಿಸ್ ಶಲ್ ಗೋ ಡೀಪ್. ಬಹಳ ಆಳಕ್ಕೆ ಇಳಿಯಬೇಕಿದು. ತುರ್ತು, ಅತಿ ಅನಿವಾರ್ಯ. ಮಕ್ಕಳಿಗೆಲ್ಲ ವ್ಯಾಕ್ಸಿನ್ ಕೊಡಿಸ್ತಿರಲ್ಲ, ಆ ವ್ಯಾಕ್ಸಿನ್ ಜೊತೆ ಇದಾಗಬೇಕು. ನಮಗಿರುವ ಸೌಕರ್ಯ, ನಮಗಿರುವ ಸೌಲಭ್ಯ, ಲೆಟ್ ಮಿ ಟೆಲ್ ಯು, ಯಾರಿಗೂ ಇಲ್ಲ. ಕ್ವಾಲಿಫೈ ಆದ್ರೆ ಸಾಕು, ದೊಡ್ಡ ದೊಡ್ಡ ಹುದ್ದೆ. ಹೇಳ್ತಿದ್ದೀನಲ್ಲ, ಬ್ಯಾಕ್ಲಾಗ್ ಯಾರು ಹುದ್ದೆಗಳೇ ಇಲ್ಲ. ತಿಳ್ಕೊಳ್ಬೇಕು. ನಮ್ಮ ಈ DRDO ಸಂಸ್ಥೆ, ಇಲ್ಲಿ ಕೆಲವೊಂದಿಷ್ಟು ಜನ ಕೂತಿದ್ದಾರೆ ನೌಕರ ಸಂಘದವರು, ಬಹಳ ಪ್ರಯತ್ನ ಮಾಡಿ ಒಂದು ವೇದಿಕೆಯನ್ನ ರೆಡಿ ಮಾಡಿ ಯಾವ್ದಾವ್ದು ನೋಟಿಫಿಕೇಶನ್ ಎಲ್ಲ ಕಳಿಸ್ತಾ ಇರ್ತಾರೆ. ಆದ್ರೆ ನಮ್ಮ ಉದ್ಧಾರ ನಮ್ಮಿಂದಾನೆ, ಯಾರು ಬರಕ್ಕಿಲ್ಲ. ಎಲ್ಲ ಒಂದೇ ಆದ್ರೂ ಕಷ್ಟದಲ್ಲಿದ್ದೀನಿ ಸ್ವಾಮಿ 1 ಲಕ್ಷ ಅಂತ ಕೇಳಿದ್ರೆ, ಇಲ್ಲ ಮರಯ, ಮೊನ್ನೆನೆ ಇದಾಗ್ಬಿಡ್ತು,
ಅವ್ರು ಕೊಟ್ಬಿಟ್ಟೆ, ಒಂದು ವಾರ ಮೊದಲ ಕೇಳಿದ್ರೆ ಕೊಡ್ತಿದ್ದೆ ಅಂತವ್ರೆ. ಯಾವುದೋ ನಿಮ್ಮ ಸೊಸೈಟಿ ನೀವೇ ಎಲೆಕ್ಷನ್ ನಿಂತಿರ್ತೀರಾ, ನಿಮ್ಮ ಬಗ್ಗೆನೇ ನಮ್ಮವನೇ ಹೋಗಿ ಅಪಪ್ರಚಾರ ಮಾಡ್ಕೊಂಡ್ ಬತ್ತವನೆ. ಅವ್ನು ಕಾಳು ಸುಳೆ ಮಗ ಅದನವ, ಲಪುಟ್ ಅದನವ, 420 ಅದನವ, ಹಂಗ್ ಮಾಡ್ದ ಹಿಂಗ್ ಮಾಡ್ದ. ಇದಕ್ಕೆ ಹೆಂಗ್ ಕೊರತೆ ಇಲ್ಲ. ಆದ್ರೆ ಇದನ್ನ ಮಾಡಕ್ ಬುದ್ಧಿವಂತಿಕೆ ಬೇಕಾಗಿಲ್ಲ. ಕಟ್ಟಬೇಕಾದವನಿಗೆ, ಯಾರಿಗೆ ಕಟ್ಟಲಿಕ್ಕೆ ಅರ್ಹತೆ ಇಲ್ಲವೋ ಅವನಿಗೆ ಕೆಡಿಸುವ ಅಧಿಕಾರ ಇಲ್ಲ. ಮನೆ ಮಠ ಬಿಟ್ಟು ಕಟ್ಟಲಿಕ್ಕೆ ಹೊರಟವನಿಗೆ ಆ ಅಧಿಕಾರ ಇರ್ತದೆ. ಹಾಗೆ ಮನೆಗಳ ಕಟ್ಟುವಿಕೆ, ಮನಸ್ಸುಗಳನ್ನ ತಿದ್ದುವಿಕೆ, ಆ ಶಿಕ್ಷಣ ಮಕ್ಕಳಲ್ಲಿ ಟಾಪರೇ ಆಗ್ಬೇಕಂತ ಹೇಳಿ ಕಳಿಸ್ಬೇಕು ನೀವು ಅವ್ರಿಗೆ. ನಥಿಂಗ್ ಎಲ್ಸ್. ನಾವೇನು ನಿಮ್ಮನ್ನು ಕಳೆ ತೆಗೆಯಕ್ಕೆ ಕಳ್ಸಕತ್ತೀವನ ಅಂತ ಕೇಳ್ಬೇಕು ಅವ್ರಿಗೆ. ಮೇಸ್ತ್ರಿ ಕೆಲ್ಸಕ್ಕೆ ಕಳ್ಸಕತ್ತೀವನ, ಗೋಂಡಿ ಕೆಲ್ಸಕ್ಕೆ ಕಳ್ಸಕತ್ತೀವ, ಪಾರ್ಟ್ ಟೈಮ್ ಜಾಬ್ ಕಳ್ಸ್ಲಿಕ್ಕತ್ತೀವ. ಓದೋದಷ್ಟೇ ನಿನ್ನ ಕೆಲಸ. ಹೆಂಗ್ ಓದ್ಬೇಕಂದ್ರೆ ಓದೋದೇನು ಉಳಿಬಾರ್ದು, ಪುಸ್ತಕಕ್ಕೆ ಬೆವರಿಳಿಬೇಕು. ಏನು ಓದ್ತಾನೋ ಮರ ಇವನಂತ. ಆ ರೀತಿಯ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗ್ಬೇಕು. ಒಳ್ಳೆ ಪುಸ್ತಕ, ಒಳ್ಳೆ ಮಾತು ಮನೆಗಳಲ್ಲಿ ಕೇಳ್ತಾ ಇರ್ಬೇಕು. ಆ ವಾತಾವರಣವನ್ನು ತಂದೆ ತಾಯಿಗಳಾದವರು ಕಲ್ಪಿಸಿ, ಅದಕ್ಕೆ ಮಕ್ಕಳನ್ನ ಸಮುದಾಯಕ್ಕೆ ಆಸ್ತಿಯನ್ನಾಗಿ ಕೊಟ್ಟು, ಆ ಮಕ್ಕಳು ಇಂಟರ್ನ್ ತಾವು ಕಲ್ತದ್ದನ್ನ ಪಕ್ಕದ ಮನೆ, ರಕ್ತ ಸಂಬಂಧಿಕರು, ಊರವರು, ಜಿಲ್ಲೆಯವರು, ರಾಜ್ಯದವರಿಗೆ ಹಚ್ಚತಕ್ಕಂಥ ಕೆಲಸ ಆಗ್ಬೇಕು. ಅದನ್ನ ಮಾಡಲಿಕ್ಕೆ ವೇದಿಕೆಗಳು ಈ ಯಜ್ಞ, ಯಾಗ, ನಮ್ಮ ಹಬ್ಬ ಹರಿದಿನ. ಈ ಹಬ್ಬ ಹರಿದಿನಗಳಿರೋದೇ ಅದಕ್ಕೆ. ಅಂತ ಆಲೋಚನೆಗಳು ನಿಮ್ಮಲ್ಲಿ ಬರಲಿ ಅಂತ. HAL ಅಂದ್ರೆ ಈ ಕಲ್ಯಾಣ ಮಂಟಪದಲ್ಲಿ ಆಗ್ತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರ ಮಾಡಿದ 15 ಜನ ಮಕ್ಕಳಲ್ಲಿ ಗೆಜೆಟೆಡ್ ಆಫೀಸರ್ಸ್ ಆಗಿ ಹೊರಗಡೆ ಬರ್ಬೇಕು ಅವರು. ಗೆಜೆಟೆಡ್ ಅಂದ್ರೆ ಗ್ರೂಪ್ A, ಅಥವಾ ಒಳ್ಳೆ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಒಂದು 50,000 ರೂಪಾಯಿ ಕೊಡ್ತಕ್ಕಂಥ ಒಬ್ಬ ಎಂಟರ್ಪ್ರೂನರ್, ಒಬ್ಬ ವ್ಯಾಪಾರಿ, ಒಬ್ಬ ಬಿಸ್ನೆಸ್ ಮನ್ ಆಗಿ ಅವರು ಹೊರಹೊಮ್ಮಬೇಕು. ಅಂಡ್ ಲೆಟ್ ಮಿ ಟೆಲ್ ಯು, ಅದು ಸಾಧ್ಯ. ನಾವು ಅನ್ಕೊಳ್ತೀವಿ ಏನಪ್ಪ ಅವೆಲ್ಲ ನಮ್ಮವಲ್ಲ, ದೊಡ್ಡ ದೊಡ್ಡ ಸಾಹೇಬ್ರ ಮಕ್ಕಳು ಹಾಕಾರ, ಅದಕ್ಕೆ ಅದು ಬರಬೇಕು, ಇಂಗ್ಲೀಷ್ ಬರಬೇಕು, ಆ ಸ್ಕೂಲ್ನಾಗ ಓದಿರ್ಬೇಕು, ಎಲ್ಲ ಬುಲ್ಶಿಟ್. ನೋ. ಯಾರ್ಯಾರ ಮನೆಯಲ್ಲಿ 2-3 ಜನ ಮಕ್ಕಳಿದ್ದಾರೆ, ಆ ಪ್ರತಿ ತಾಯಂದಿರಿಗೆ ಅಂತ ವ್ಯಕ್ತಿಗಳನ್ನ ತಯಾರಿಸುವ ಅವಕಾಶ ಇದೆ. ನೀವು ಅದನ್ನು ಕಲಿತಿರ್ಬೇಕು ಅಂತೇನಿಲ್ಲ. ಟುಸ್ಸು ಪುಸ್ಸು ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಬರಬೇಕು ಅಂತ ಏನಿಲ್ಲ. ಛಲ ತುಂಬತಕ್ಕಂಥ ಗುಣ ನಿಮ್ಮಲ್ಲಿದ್ದು ನೀವು ಹಂಗೆ ನಡ್ಕೊಂಡ್ರೆ, ನೀವು 8 ತಾಸು TV ಸೀರಿಯಲ್ ನೋಡಿ ಮಕ್ಕಳಿಗೆ ಓದಿ ಅಂದ್ರೆ ಓದಕ್ಕಿಲ್ಲ ಅವರು. ನೀವು ಯಾವಾಗೂ ಮೊಬೈಲಲ್ಲೇ ಇದ್ದು ಮೊಬೈಲ್ ಉಪಯೋಗ ಮಾಡಬೇಡ ಮಗ ಅಂದ್ರೆ ಮೊಬೈಲ್ ಬಿಡಲ್ಲ ಅವರು. ಕೂಡ್ಬೇಕು. ಯಾರು, ಎಂತ ತಾಯಿ, ಯಾರು ಉದಾಹರಣೆ ಕೊಡಬಹುದು? ಜೀಜಾಮಾತಾ ಕೇಳಿದ್ದೀರಾ? ಶಿವಾಜಿ ಆಗ್ಲಿಕ್ಕೆ ಕಾರಣ ಜೀಜಾಮಾತಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ಲಿಕ್ಕೆ ಕಾರಣ ತಾಯಿ ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ರಮಾಬಾಯಿ. ಅವ್ರ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ತಾಯಿಗಳು. ಒಬ್ಬ ವಿಶ್ವೇಶ್ವರಯ್ಯನವರು ಬರ್ಲಿಕ್ಕೆ ಅವ್ರ ತಂದೆ ತಾಯಿಗಳ ಕಾರಣ. ಅವ್ರು ಕಲ್ತಿದ್ರಾ? ಅವ್ರಿಗೆ ಇಂಗ್ಲಿಷ್ ಬರ್ತಿತ್ತಾ? ಅವ್ರೇನಾದ್ರೂ PhD ಮಾಡಿದ್ರಾ? ನನ್ನ ತಾಯಿ ಏನಾದ್ರೂ PhD ಮಾಡಿದ್ಲಾ? ನಮ್ಮಪ್ಪ ಏನಾದ್ರೂ ದೊಡ್ಡವರ? ಈ ಆಲೋಚನೆ ಅಷ್ಟೇ. ನನ್ನ ಜೊತೆಗೆ ಓದಿದ ಬಹಳಷ್ಟು ಜನ, ನನ್ನಷ್ಟೇ ಅಂಕ ಪಡೆದವರು, ನಮ್ಮೂರವರು, ನನ್ನ ಶಾಲೆಯವರಿಗೂ ನನಗೂ ಅವ್ರಿಗಿದ್ದ ವ್ಯತ್ಯಾಸ ಇಷ್ಟೇ. ದ ಅಪ್ರೋಚ್, ದ ವೇ ಐ ಥಿಂಕ್, ನನ್ನ ಆಲೋಚನಾ ಲಹರಿ. ವಿ ಆರ್ ದ ರಿಸಲ್ಟ್ ಆಫ್ ಅವರ್ ಥಾಟ್ಸ್. ನಾವು ನಮ್ಮ ಆಲೋಚನೆಯ ಪ್ರತಿಫಲ. ಯದ್ಭಾವಂ ತದ್ಭವತಿ ಅಂತಾರೆ. ಏನನ್ನ ಹೇಗೆ ಭಾವಿಸ್ತೀವೋ ತದ್ಭವತಿ. ಏನದು? ದೃಷ್ಟಿಯಂತೆ ದಂತಕಥೆಯೇ ಆಗಿರಲಿ. ಅವ್ರು ಬಂದ್ರು ಹೇಳಿದ್ರು ಒಂದು ನಾಮ, ಒಂದು ಪದ ಬದಲಾಯಿಸ್ತು ಅಂತ ಹೇಳ್ತಾರೆ. ನಾವು ಹಂಗ ಬದಲಾಗ್ತಿದೀವಾ? ಯಾರು ಬಂದು ಹೇಳಿದ ತಕ್ಷಣ, ನೋಡಪ್ಪ ಹಿಂಗೆ ಮಾಡಂದ ತಕ್ಷಣ ಕಂಡಿನ ಹೋಗ, ನಾನು ನೋಡ್ಲಾರದ್ದನ, ನಾ ಮಾಡ್ಲಾರದ್ದನ ಅಂತಾರ. ಸೊ ವಿದ್ಯೆ, ಸದ್ಗತಿ ದೊರೆಯುವುದು ಸೇವೆ ಮತ್ತು ಅನ್ಕಂಡೀಷನಲ್ ಡಿವೋಷನ್ ನಿಂದ.
ನಿಸ್ವಾರ್ಥರಹಿತ ಶರಣಾಗುವ ಗುಣದಿಂದ ಎಷ್ಟೇ ಬೆಳೆದರೂ ಆ ಗುಣಗಳನ್ನು ಉಳಿಸ್ಕೊಳ್ಳೋದ್ರಿಂದ ಆ ಗುಣಗಳನ್ನು ಉಳಿಸ್ಕೊಳ್ತಕ್ಕಂಥ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗಲಿ ಅಂತ. ವಿ ಆರ್ ನಾಟ್ ಫೂಲ್ ಪ್ರೂಫ್, ನಾವು ತಪ್ಪುಗಳನ್ನು ಮಾಡ್ತೇವೆ, ಆದರೆ ಜೀವನದ ಪ್ರತಿ ಹೆಜ್ಜೆ ಪ್ರಗತಿಯತ್ತ ಇರಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದಂತಕ್ಕಂಥ ಒಂದು ಜನಾಂಗದ ಮೂಲ ಧ್ಯೇಯ ಸ್ವಾಭಿಮಾನ, ಅದರ ನಿರ್ಮಾಣ ಬರೀ ಮಾತಲ್ಲಾಗದೆ ಓದು ಬರಹ ಕೃತಿಯಲ್ಲೂ ಕೂಡ ಅದು ಕಾಣಬೇಕು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅದು ಹೊರಸೂಸಬೇಕು. ನೀವು ಮಾಡ್ತಕ್ಕಂಥ ಬಿಸ್ನೆಸ್ನ ವರಮಾನ ಪ್ರಾಫಿಟ್ಟಲ್ಲಿ ಕಾಣಬೇಕದು. ಸಣ್ಣ ಪುಟ್ಟ ಆಲೋಚನೆಗಳನ್ನು ಬಿಟ್ಟು ಗಟ್ಟಿಯಾಗಿ ಬೆಳೆಯುವ ಗುಣಗಳು ನಮ್ಮಲ್ಲಿ ಬರಬೇಕು. ಜಗತ್ತಿನ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಭಾಳ ಸುಮಾರೈತಿ. ಯಾರು ಬಂದು ಸಹಾಯ ಮಾಡಕ್ಕಿಲ್ಲ, ಮಾಡ್ದವ ಯಾರೋ ಪುಣ್ಯಾತ್ಮ ಅಂಥವ್ರನ್ನ ಮರಿಬೇಡ್ರಿ. ಯಾರಾದ್ರೂ ಇಫ್ ಸಮ್ವನ್ ರಿಯಲಿ ಹೆಲ್ಪ್ಸ್ ಯು, ದೇ ಆರ್ ಗ್ರೇಟ್ ಪರ್ಸನಾಲಿಟೀಸ್, ಅವ್ರನ್ನ ಬಿಟ್ಟು ಕೊಡಬೇಡ್ರಿ, ಉಳಿಸ್ಕೊಳ್ರಿ ಅವ್ರನ್ನೆಲ್ಲ. ಯಾರಿಂದನೂ ಏನು ನಿರೀಕ್ಷೆ ಮಾಡಬಾರ್ದು. ನನ್ನನ್ನು ಒಬ್ರು ಹೊಗಳ್ಳಿ, ನನ್ನನ್ನು ಕೊಂಡಾಳ್ಳಿ, ನಾನು ಒಳ್ಳೆಯವನಂತ ಹೇಳಲಿ, ಆಹಾ, ಇದು ದ್ವಾಪರ ಯುಗವೂ ಅಲ್ಲ, ತ್ರೇತಾಯುಗವೂ ಅಲ್ಲ, ಕಲಿಯುಗ. ಮಹಾನ್ ವ್ಯಕ್ತಿಗಳನ್ನೇ ಬಿಡಲ್ಲ ನಾವು, ಅಲ್ವೇ? ಎಲ್ಲ ಚಿತ್ರಣ ಮಾಡಿ ಹಾಕ್ಬಿಡ್ತೀವಿ, ಪೀಸ್ ಕೈಮಾ. ನಾವು ಹಂಗಿದೆಯೋ ಇಲ್ಲೋ ಗೊತ್ತಿಲ್ಲ, ಎಲ್ಲರನ್ನೂ ಹುಡುಕಿ ಬಿಡ್ತೀವಿ. ಅವ ಹಂಗದನ, ಅವ ಕೆಂಪಗದನ, ಅವ ಕರ್ರಗದನ, ಅವ ಹಿಂಗೆ ಮಾಡ್ತಾನ, ಅವ ಹಿಂಗೆ ಮಾಡ್ತಾನ, ಅದಕ್ಕೆ ಹೆಂಗೆ ಕೊರತೆ ಇಲ್ಲ. ಅವರೆಲ್ಲ ಮಾತಾಡಲಿ, ಅವ್ರು ಕಟ್ಟೆ ಮೇಲೆ ಕೂತ್ಕೊಂಡು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಾವು ಕೆಲಸ ಮಾಡೋಣ. ಫೋಕಸ್ ಆನ್ ದ ವರ್ಕ್, ಫೋಕಸ್ ಆನ್ ದ ಲೈಫ್ಸ್ ಗೋಲ್. ಗುರಿ ಉದ್ದೇಶ ಅಂತ ಏನು ಇಟ್ಕೊಂಡಿದ್ದೀವಿ ಅದನ್ನು ಪರ್ಸ್ಯೂ ಮಾಡ್ಬೇಕು. ಹುಟ್ಟಿದ ಮನುಷ್ಯ ಸತ್ಯ ಸಾಯ್ತಾನೆ, ಅಲ್ಟಿಮೇಟ್. ಹೋಗುವ ಮೊದಲು ಎಂಥ ಬದುಕನ್ನು ಬಾಳಿದ್ವಿ, ನಮಗಾಗಿ ಬದುಕಿದ್ವಾ, ನಮ್ಮ ಥರ ಇದ್ದವ್ರಿಗೆ 4 ಜನರಿಗೆ ಭರವಸೆಯ ಬೆಳಕಾದ್ವಾ ಅನ್ನೋದೇ ಮ್ಯಾಟ್ರ್ ಆಯ್ತದೆ. ಅಂಥದ್ದಾಗಲೇ ಅಂಥ ಆಲೋಚನೆಗಳು ನಿಮ್ಮಲ್ಲಿ ಬರಲಿ. HALನ ಈ ಸಂಘ, ಕ್ಷೇಮಾಭಿವೃದ್ಧಿ ಸಂಘ, ಶೈಕ್ಷಣಿಕ ಕೆಲಸ ಕಾರ್ಯಗಳಿಗೆ ಸದಾ ನಾವಿರ್ತೇವೆ. ಮಕ್ಕಳು ಅವ್ರ ಓದು, ಅವ್ರ ಅಭ್ಯಾಸ, ಸ್ಪರ್ಧಾತ್ಮಕ ಪರೀಕ್ಷೆ, ಸ್ಕೂಲ್ ಅಡ್ಮಿಷನ್ಸು, ಹಾಸ್ಟೆಲ್ ಅಡ್ಮಿಷನ್ಸು, ಎನಿಥಿಂಗ್ ಯು ಕ್ಯಾನ್ ಅಪ್ರೋಚ್ ಮೀ. ಯಾರಾದರೂ ಬರ್ಬೋದು ಸ್ವಾಮಿ. ನಮ್ದು ಆಫೀಸು ಇಲ್ಲೇ ಹಲ್ಸೂರು ಪಕ್ಕ ಇದೆ. ಸದ್ಯ ಎಲ್ಲೋದ್ರೂ ಕರ್ನಾಟಕದಲ್ಲೇ ಇರ್ತೀನಿ, ಕರ್ನಾಟಕ ಬಿಟ್ಟೇನು ಹೋಗಲ್ಲ, ಇಲ್ಲೇ ಇರ್ತೀನಿ. ಬೆಂಗಳೂರಾಗ ಆ ಮೂಲೆ ಈ ಮೂಲೆ, ಟ್ರಾನ್ಸ್ಫರು ಅದು ಇದು ಅಂತ. ಪ್ರಸ್ತುತ DIGP ಆಗಿ ನಾನು ಕೆಲಸ ಮಾಡ್ತಿದ್ದೀನಿ. ನನಗೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಹಸಿವಿದೆ.